ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ನನ್ನ ಲೈಫ್ ನಾನು ನನಗಿಷ್ಟ ಬಂದಾಗೆ ಲೀಡ್ ಮಾಡ್ತಾಯಿದ್ದೀನಿ. ಸೊ ಯಾರ ಇದರಲ್ಲೂ ಬದುಕ್ತಾ ಇಲ್ಲ, ನನಗೆ ಹೆಂಗೆ ಬೇಕೋ ಹಂಗೆ ಬದುಕ್ತಾ ಇದ್ದೀನಿ, ಕಷ್ಟ ಆದರೂ ಕೂಡ. ಸೊ ನಾನು ಇವಾಗ 4:05 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡ್ಯೂಟಿ ಮುಗೀತು, ಇವಾಗ ಮನೆಗೆ ಹೋಗಿ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಮನೆಗೆ ಬಂದೆ. ಹೆಂಗೆ ಗೊತ್ತಾ, ನಾನು ಇವತ್ತು ಮುಂಡೂರ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಇದೇನಿದು ಒಂದು ಲಾಕ್ ತೆಗೆದ್ಬಿಟ್ಟು ಇದೇನಕ್ಕಪ್ಪ ಲಾಕ್ ಓಪನೇ ಆಗ್ತಾ ಇಲ್ವಲ್ಲ ಅಂತ ಶಾಕ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಮುಂಡೂರಿಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಬಿಕಾಸ್ ಏನಂತ ಹೇಳಿದ್ರೆ ಶನಿವಾರ ತನಕ ನನಗೆ ಇರೋಕ್ಕಾಗಲ್ಲ. ನಿಮ್ಗೆ ಗೊತ್ತು, ನಾನೀಗ ಒಬ್ಬಳೇ ಇರೋದ್ರಿಂದ ಮಾತಾಡೋಕ್ಕೂ ಯಾರೂ ಇಲ್ಲ, ಹುಚ್ಚು ಬಂದಂಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸೊ ಇವತ್ತು ಹೋಗೋಣ ಅಂತ ಹೇಳಿ ನಂದು ಬಾಕ್ಸಸ್ಸು ಅಮ್ಮ ಅಲ್ಲಿಂದ ಅನ್ನ ಸಾಂಬಾರು ಎಲ್ಲ ಕೊಟ್ಟು ಕಳಿಸುತ್ತೆ ನೋಡಿ, ಈ ಬಾಕ್ಸ್ಗಳಲ್ಲಿ. ಇದನ್ನೆಲ್ಲ ಇವಾಗ ಎತ್ಕೊಂಡು ಹೋಗ್ಬೇಕು. ಆ ಹೀಟ್ರು ನನಗೆ ಎಮರ್ಜೆನ್ಸಿಗೆ ನಾನು ಇಲ್ಲಿ ಸ್ನಾನ ಮಾಡೋದಾದರೆ ಹೀಟ್ರ್ ಹಾಕ್ಕೊಂಡು ಸ್ನಾನ ಮಾಡೋದು. ಅಮ್ಮ ಮನೆಗೆ ಹೋದರೆ ಕಡಾಯಿದ್ದೆಲ್ಲ ಅಮ್ಮ ಉರಿ ಹಾಕಿರುತ್ತೆಲ್ಲ ಸ್ನಾನ ಮಾಡ್ಕೊಳ್ತೀನಿ. ಸೊ ಹೀಟ್ರೆಲ್ಲ ಅದೆಲ್ಲ ಬೀರ್ಗೆ ಎತ್ತಾಕಬೇಕು. ಇದು ಸೊ ಸುಧಾಂಟಿ ಅವ್ರ ಮನೆ ಇಸ್ಕೊಬಂದಿದೆ. ಅವತ್ತು ಮೊನ್ನೆ ಡಾಕ್ಟ್ರು ಬಂದಿದ್ರಲ್ಲ, ವೇಯಿಂಗ್ ಮಿಷಿನ್ ವೆಯ್ಟ್ ಚೆಕ್ ಮಾಡೋಕ್ಕೆ. ಸೊ ಇದೆಲ್ಲ ನಾನು ಚೆಕ್ ಮಾಡಿದ್ದು 2 kg ಸಣ್ಣ ಆಗಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಅವರೇನೋ ಬೇರೆ ಪ್ರಾಬ್ಲಮಲ್ಲಿದ್ದಾರೆ, ಆಮೇಲಿಂದನೇ ತಂದುಕೊಡು ಅಂದರು. ಇದನ್ನು ಕೂಡ ಬೀರ್ಗೆ ಸೇಫಾಗಿ ಎತ್ತಿಡಬೇಕು. ಸೊ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬ್ಯಾಗ್ ಕೂಡ ಇಟ್ಟಿಲ್ಲ. ನನ್ನ ಯೂಟ್ಯೂಬ್ ಮೇಲೆ ಅಷ್ಟು ಪ್ರೀತಿ ನನಗೆ. ಇವಾಗ ಫ್ರೆಶ್ ಅಪ್ ಆಗೋದು ಓಕೆ, ಬಟ್ ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿದೆ ಗೈಸ್. ಏನಂತ ಹೇಳಿದ್ರೆ, ನಾನು ಡ್ರೆಸ್ಗಳೇ ಇಟ್ಟಿಲ್ಲ. ಇಲ್ಲಿ ದೊಡ್ಡ ಡ್ರೆಸ್ಗಳೈತೆ, ಲೆಗಿನ್ಸು ಟಾಪ್ ಥರ ಡ್ರೆಸ್ಸೇ ಇಟ್ಟಿಲ್ಲ. ಯಾಕಂದರೆ ಮೊನ್ನೆ ಎಲ್ಲ ಊರಿಂದ ಬಂದಾಗ ಸೀರೆಯಲ್ಲೇ ಬಂದೆ, ಡ್ರೆಸ್ನೇ ಹಾಕೋಬರ್ಲಿಲ್ಲ. ಇವಾಗ ಡ್ರೆಸ್ಸೇ ಇಲ್ಲ. ಈಗ ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಸ್ತಿ ಯೋಚನೆ ಮಾಡಿ ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಬಿಕಾಸ್ ಇವಾಗ ಅಲ್ಲೇ 4 ಕಾಲ್ ಆಗೋಯ್ತು. ನಾನು ಊರಿಗೆ ಹೋಗೋಷ್ಟರಲ್ಲಿ 8 ಗಂಟೆ ಆಗೋಗ್ಬಿಡ್ತೀನಿ. ನಾನು ಇಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ 8-1/4 ಗಂಟೆಯಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿ ಇಲ್ಲಿಂದ ನಾನು ಹೊರಡಬೇಕು. ಕರೆಂಟ್ ಇಲ್ಲ. ಸೊ ಈಗ ಯಾವುದು ಇದೆ ಡ್ರೆಸ್ಸು ಅದು ನೋಡಿ ಎತ್ಕೊಳ್ಬೇಕು. ಇವಾಗ ನೀರು ತುಂಬ ಗಲೀಜಾಗೈತೆ, ಯಾರೂ ಬೈಕೋಬೇಡಿ. ನೋಡಿ, ಈ ಥರದ್ದು ಡ್ರೆಸ್ಗಳು ನನ್ನ ಹತ್ರ ಇರೋದು. ಇದೆಲ್ಲ ದೊಡ್ಡ ಡ್ರೆಸ್ ನಾನು ಹಾಕೋದೇ ಇಲ್ಲ. ಮದುವೆ ಆದಮೇಲೆ ಹಾಕಿಲ್ಲ. ಇದು ಹೇಳಿದ್ದೀನಲ್ಲ ಇದ್ರ ಬಗ್ಗೆ. ಸ್ವಂತ ಬಂದಾಗ ಹಾಕಿದ್ದೀನಿ, ಹಾಕೇ ಇಲ್ಲ. ಸೊ ಇದೊಂದು ಪರವಾಗಿಲ್ಲ. ಇವಾಗ ಸದ್ಯಕ್ಕೆ ಹಾಕೊಳ್ಳೋಕೆ ಡ್ರೆಸ್ ಇಲ್ಲ. ಇದು ಕಾಟನ್ನು, ಗ್ರ್ಯಾಂಡ್ ಇಲ್ಲ. ಬಟ್ ಪ್ಯಾಂಟ್ ಇದೆಯಾ ನೋಡಬೇಕು. ಪ್ಯಾಂಟ್ ಇದ್ದರೆ ಹಾಕೋಬೇಕು. ಯಾಕಂದರೆ ಈ ಥರದ್ದು ಪ್ಯಾಂಟ್ಗಳೆಲ್ಲ ಒಂಥರ ಇದು ಅಂದ್ಬಿಟ್ಟು ಕೆಲವೊಂದನ್ನು ಎಸ್ದುಬಿಟ್ಟಿದ್ದೀನಿ, ಲೆಗಿನ್ಸ್ ಮೇಲೆ ಹಾಕ್ಕೊಳ್ಳೋಣ ಅಂತ. ಸೊ ಪ್ಯಾಂಟು ಇದೆ ನೋಡಿ. ನನ್ನ ಪುಣ್ಯಕ್ಕೆ ಇದೊಂದು ಸಿಂಪಲಾಗಿರೋ ಕಾಟನ್ದು ಡ್ರೆಸ್ ಇದೆ. ಇದು ನಂದಲ್ಲ, ನನ್ನ ತಂಗಿದು. ಬಟ್ ಅವಳು ಕೂಡ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಈ ಥರದ್ದು ಡ್ರೆಸ್ಗಳು ಯಾವುದೂ ಹಾಕಲ್ಲ. ಕುರ್ತಾ ಅಥವಾ ಸಿಂಪಲ್ ಟಾಪ್ ಇಷ್ಟಪಡ್ತಾಳೆ. ಈ ಥರ ಸೆಟ್ ಇಷ್ಟಪಡಲ್ಲ. ಇದ್ರದ್ದು ವೇಲಿಲ್ಲ. ಬಿಕಾಸ್ ವೇಲೆಲ್ಲ ಬಣ್ಣ ಹೋಗಿ ಇದಾಗ್ಬಿಟ್ಟಿತ್ತು ಅಂತ ಹೇಳಿ ವೇಲ್ನ ಎಸ್ದುಬಿಟ್ಟಿದ್ದೀವಿ. ಸೊ ಇವಾಗ ಮುಖ ತೊಳ್ಕೊಂಡು ಈ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತೀನಿ ಇವಾಗ ಊರಿಗೆ. ರೆಡಿ ಆದೆ. ಏನಂತ ಹೇಳಿದ್ರೆ, ಸೊ ನಂದು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಅದೊಂದೆರಡು ಪಾತ್ರೆಗಳಿತ್ತು, ಅದನ್ನು ತೊಳೆಯೋಕ್ಕಾಗದೆ. ಹಾಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಲೆ ಬಾಚ್ಕೊಂಡು ಏನೋ ಇದೆ ಗೈಸ್ ನಂದು ಚಿಕ್ಕ ಪುಟ್ಟ ಕೆಲಸಗಳು. ಯಾಕಂದರೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕಲ್ವ. ಹಾಗೆ ನನ್ನ ಕೆಲಸಗಳೆಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀನಿ. ಆಲ್ರೆಡಿ 4:15 ಮೇಲಾಗೋಯ್ತು ಟೈಮು. ಸೊ ನಾನು ಹಾಗೆ ಅಂದವೇ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಟೈಮ್ ಇಲ್ಲ, ಲೇಟ್ ಆಗಿಬಿಟ್ಟಿದೆ. ಬಂದು ಒಂದು 10 ನಿಮಿಷ ಆಯಿತು, ಬಸ್ ಇಲ್ಲ. ಇವಾಗ ಯಾವುದೋ ಬಸ್ ಬರ್ತದೆ ಅನಿಸುತ್ತೆ. ನಾನು ಈಗ ಜೆರಾಕ್ಸ್ ಅಂಗಡಿಗೆ ಇದನ್ನು ತರಕ್ಕೆ ಹೋಗಿದ್ದೆ. MPR ಫಾರ್ಮು ನಮಗೆ ತಿಂಗಳಿಗೆ 2 ಸಲ ಮೀಟಿಂಗ್ ಇರುತ್ತೆ. ಅದರಲ್ಲಿ 1 ಸಲ ಇದೇನೋ ಬರ್ದು ಕೊಡಬೇಕು. ಅಂದರೆ ಟೋಟಲ್ ಜನಸಂಖ್ಯೆ ಎಷ್ಟೈತೆ, ಊರ್ದು, ಜೆಂಟ್ಸ್ ಎಷ್ಟು, ಲೇಡೀಸ್ ಎಷ್ಟು, ಡೆತ್ ಆಗಿರೋರು ಎಷ್ಟು, ಸಮಥಿಂಗ್ ಏನೋ ಬರ್ದು ಕೊಡಬೇಕು. ನಂಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ, ತಿಳ್ಕೊತಾ ಇದ್ದೀನಿ. ಫಾರ್ಮ್ ತರೋಕ್ಕೆ ಅಂತ ಹೋದೆ. ಸೊ ನನ್ನ ಮೈಸೂರು ಬಸ್ ಬಂದಿದೆ, ಬನ್ನಿ ಹೋಗೋಣ. ಮುಪ್ಪಂದೆ ಅಂಗಡಿ ಹೋಗ್ತಾ ಇದ್ದೀನಿ. ನನಗೇನೋ ಬೇಕಿತ್ತಾಗೆ ನನ್ನ ಕೃತುವೆ ಏನು ಬೇಕು ಅಂದರೆ ಅದೇನೋ ಬಿಳ್ಗಿರ್ತದೆ, ಬ್ರೆಡ್ ಹಂಗಿರ್ತದೆ, ಬ್ರೆಡ್ ಅಲ್ಲ ಅಂತ ಏನೇನೋ ಹೇಳ್ತಾಳೆ. ನಮ್ಮ ಅಪ್ಪಾಜಿ ಮನೆ ಹತ್ರ ಆಯ್ತಂತೆ. ಆಟೋದವ್ರನ್ನ ಕೇಳಿದೆ. ಆಟೋದವ್ರು ಇವಾಗಲೇ ನಾವು ಹೋಗಲ್ಲ ಅಂದರು, ಜನನೇ ಇಲ್ಲ, ನಾನು ಒಬ್ಬಳೆ. ಅದಕ್ಕೆ ಅಪ್ಪಾಜಿ ಮನೆ ಹತ್ರ ಐತೆ, ಅಪ್ಪಾಜಿನ ಕಳಿಸ್ತೀನಿ ಅಂತೂ ಅಮ್ಮ.
ಸೊ ಅಪ್ಪಾಜಿ ಬರುತ್ತೆ ಅಷ್ಟರಲ್ಲಿ ನನಗೇನೋ ಸ್ವಲ್ಪ ತೊಗೋಬೇಕಿತ್ತು ಅದು ತೊಗೊಳ್ಳೋಣ ಅಂತ. ಅದಕ್ಕೆ ಕೃತಂಗೆ ಹೇಳೋಕೋದಾಯ್ತಲ್ಲ, ಅದಕ್ಕೆ ತಾತನ ಜೊತೆ ನಾನೇ ಬರ್ತೀನಿ ಬೈಕಲ್ಲಿ, ಅಲ್ಲೇ ತೊಗೋತೀನಿ ಅಂದು. ನಾನು ನನ್ನ ಮಗಳಿಗೆ ಏನು ಇಷ್ಟ ಕೇಳ್ಬಿಟ್ಟು ತೊಗೊಂಡೋಗೋಣ ಅಂತ ಫೋನ್ ಮಾಡಿದ್ರೆ ಅವಳೇ ಬರ್ತಾಳಂತೆ ಗೈಸ್ ಬೈಕಲ್ಲಿ. ಇಲ್ಲಿ ಮೆಡಿಕಲ್ಗೆ ಬಂದೆ. ಚಾಟ್ಸ್ ತಿನ್ನಲಿಲ್ಲ ಅಂದರೆ ನನ್ನ ಬಾಯಿ ಸುಮ್ಮನಿರಲ್ಲ, ಚಾಟ್ಸ್ ತಿನ್ನೋಕೆ ಹೋಗ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ತಿನ್ನೋ ಅಂಗಡಿ ಕ್ಲೋಸ್ ಆಗ್ಬಿಟ್ಟೈತೆ, ಅದಕ್ಕೆ ಈಗ ಮೇಲ್ಗಡೆ ಬಂದೆ. ಇಲ್ಲೊಂದು ಹತ್ರ ಗೋಬಿ, ಅಯ್ಯೋ ದೇವ್ರೆ ಇಲ್ಲಿ ಗೋಬಿ ಹಾಕ್ತಾರೆ. ಅವರು ರಜಾ ಮಾಡ್ತಿದ್ದಾರಲ್ಲ, ಇಲ್ಲಿ ಗೋಬಿ ಹಾಕ್ತಿದ್ರು ಗೈಸ್, ಅವರು ರಜಾ ಮಾಡಿದ್ದಾರೆ. ಕ್ಲೋಸ್ ಆಗಿದೆ. ಇಲ್ಲೂ ತುಂಬ ಸಲ ಮಸಾಲೆ ಪುರಿ ತಿಂದಿದ್ದೀನಿ. ಈಗ ಇಲ್ಲೇ ಗೋಬಿ ತಿನ್ನೋಣ ಬನ್ನಿ. ಇಲ್ಲಿ ತುಂಬ ಸಲ ತಿಂದಿದ್ದೀನಿ, ಇಲ್ಲೂ ಕೂಡ ತಿಂದಿದ್ದೀನಿ. ತುಂಬ ದಿನ ಆಗಿತ್ತು ಈ ಅಂಗಡಿಗೆ ಬಂದು. ನಿಮ್ಮ ವೈಫು ಏನು ಕಮೆಂಟ್ ಹಾಕಿದ್ರು, ಅದು ನಮ್ಮ ಅಂಗಡಿ ಸಿಸ್ಟರ್, ನೀವು ಹೋಗಿ ವಿಡಿಯೋ ಮಾಡಿದ್ದೀರಲ್ಲ ಅದು ನಮ್ಮ ಅಂಗಡಿ ಅಂತ ಹೇಳಿ. ಈ ವಿಡಿಯೋ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಅವ್ರ ಅಂಗಡಿಗೆ ಬಂದಿದ್ದೀನಿ ಇವಾಗ ಗೋಬಿ ತಿನ್ನೋಣ ಅಂತ ಹೇಳಿ. ಕೇಳಿಸ್ತಾ ಅಣ್ಣ? ಒಂದು ಹಾಫು ಪಾರ್ಸಲು. ಹಾಂ ಪಾರ್ಸಲ್ ಕೊಡಿ. ತಿನ್ಕೊಂಡು ಕೃತಂಗೆ ಅಥವಾ ಅಮ್ಮ ಗೋಬಿ ತಿಂತಾರೆ, ಅವ್ರಿಗೆ ಗೋಬಿ ಪಾರ್ಸಲ್ ತೊಗೊಂಡು ಅಂದವೇ ನನ್ನ 10th ಕ್ಲಾಸ್ಮೇಟು ನನ್ನ ಫ್ರೆಂಡ್ ಸಿಕ್ಕಿದ್ದ. ಸೊ ಅವನನ್ನ ಹಂಗೆ ಒಂದು 5 ನಿಮಿಷ ಮಾತಾಡಿಸ್ಕೊಂಡು, ನನಗೆ ಗೊತ್ತಿಲ್ಲ ಗೈಸ್ ಅವ್ನು ಮದುವೆ ಆಗ್ಬಿಟ್ಟವನೇ ಅಂತ. ಮದುವೆ ಯಾವಾಗೇನೋ ಅಂದೆ, ಆಯ್ತಲ್ಲ ಅಂದ. ಹೌದಾ ಆಯ್ತು, ಯಾಕಂದರೆ ನಂಬರು ಇಲ್ಲ, ನಾವು ಕಾಂಟ್ಯಾಕ್ಟಲ್ಲೂ ಇಲ್ಲ. ಹಿಂಗೇನಾದರೂ ಎಲ್ಲಾದರೂ ಸಿಕ್ಕಿದ್ರೆ ರೋಡಲ್ಲಿ ಅಥವಾ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡ್ಸೋದು. ತಂದರೆ ಜಾತ್ರೆಯಲ್ಲಿ ಸಿಕ್ಕಿ ಜಿಲೇಬಿ ಎಲ್ಲ ಕೊಟ್ಟ ಅಂತ ಹೇಳಿದೆ ನಿಮಗೆ. ನನ್ನ ಫ್ರೆಂಡ್ ಸಿಕ್ಕಿದ್ದ, ಜಿಲೇಬಿ ಕೊಟ್ಟ ಅಂತ ಹೇಳಿ. ಸೊ ಅವನು ಸಿಕ್ಕಿದ್ದ. ಸೊ ಮದುವೆ ಯಾವಾಗಂದರೆ ಆಯಿತು ಕಣೆ, 1 ವರ್ಷ ಆಯಿತು ಸಿಂಪಲ್ಲಾಗಿ ಅದೇ ಅಂದ. ನಂಗೆ ಗೊತ್ತಿಲ್ಲ ಅವ್ನು ಮದುವೆ ಆಗೋನೆ ಅಂತ ಹೇಳಿ. ಶಾಕ್ ಆಗೋದೆ, ಹೌದಾ ಮದುವೆ ಆಗಿದೆಯಾ, ಹೆಂಗೋ ಚೆನ್ನಾಗಿರೋ ಅಂದ್ಬಿಟ್ಟು. ಸರಿ ಬಾಯಿ, ನಮ್ಮ ಅಪ್ಪಾಜಿ ಬರ್ತಾರೆ, ನಾನು ಬೈಕಲ್ಲಿ ಹೋಗಬೇಕು, ಬಸ್ ಸ್ಟಾಪ್ ಹತ್ರ ಹೋಗ್ತೀನಿ ಅಂತ ಹೇಳಿ. ಸೊ ಬಾಯ್ ಮಾಡಿ ಈಗ ಬಸ್ ಸ್ಟಾಪ್ ಹತ್ರ ಬಂದೆ. ಸೊ ಕೃತು ಬಂದಮೇಲೆ ಕೃತುಗೆ ಏನು ಇಷ್ಟ ಅದನ್ನು ತೊಗೊಟ್ಬಿಟ್ಟು ಅಪ್ಪಾಜಿ ಜೊತೆ ಬೈಕಲ್ಲಿ ಹೋಗಿ ಮನೆಗೆ ಸೇರ್ಕೊಳ್ಳೋದು ಗೈಸ್. ಕೃತು ಬಂದ್ಲು, ನಾನು ಈ ಕಡೆ ಇದ್ದೀನಿ, ಅವ್ರು ಆ ಕಡೆ ಬಂದರು. ಕೃತಜ್ಞ ನೋಡಿ ಹೆಂಗೆ ನೋಡ್ತಾವಳೆ, ಇಣಿಕಿ ನೋಡ್ತಾವಳೆ ಗೈಸ್. ನೋಡಿಲ್ಲ ಕೃತ, ಇಳಿಬೇಡ ಕೂತ್ಕೋ. ಇದೇನು ಹಿಂಗೆ ಬಂದಿದ್ದೀ? ಯಾಕೆ? ಹಾಂ ಅವ ಅಣ್ಣ ಯಾಕೆ, ಏನಾಗಿತ್ತು? ಅಯ್ಯೋ ಬಾ, ಇದೇನು ಮಗ ಹಿಂಗೆ ಕರ್ಕ ಬಂದಿದ್ದೀ? ನಡಿ ತಗೊಡ್ತೀನಿ, ನಡಿ. ಇದೊಂದೇ, ಇನ್ನೇನು ದುಡ್ಡಿಲ್ಲ. ನೋಡ್ಬಿಡಪ್ಪ ಕಡೆಗೆ, ಸಾಕು ತಾನೇ, ದುಡ್ಡಿಲ್ಲ ಗೈಸ್. ಇಲ್ಲೇ ತಿಂತಾವಳೆ ನೋಡಿ, ಇಲ್ಲೇ ತಿಂತಾವಳೆ ಗೈಸ್. ಹಾಗೆ ತುಂಬ ದಿನದಿಂದ ಕೃತು ನಮ್ಮ ಹೋಟ್ಲಲ್ಲಿ ತಿಂದಿದ್ಲು. ಆಗ ಅವಳು ಇನ್ನೂ ಚಿಕ್ಕವಳು, 2 ವರ್ಷ 3 ವರ್ಷದವಳು. ಪರೋಟ ಬೇಕು ಅಂತ ಅವಳು ಕೇಳಕ್ಕೆ ಹಿಡ್ದೆ. 8-9 ತಿಂಗಳಾಗಿ ಹೋಗಿತ್ತು. ಅದಕ್ಕೆ ಇಲ್ಲಿ ಪರೋಟ ಇಟ್ಟಿದ್ರು ಮೇಲ್ಗಡೆನೆ, ನೋಡ್ಬಿಟ್ಟು ಇವತ್ತು ತೊಗೊಂಡೆ. 70 ರೂಪೀಸ್ಗೆ 10 ಪರೋಟ ಬರುತ್ತಂತೆ. ಗೊತ್ತು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ, ಬಟ್ ಏನಂತ ಹೇಳಿದ್ರೆ ಅವಳು ತುಂಬ ಅಲ್ಲೇ ಒಂದು 8-9 ತಿಂಗಳಿಂದ ಪರೋಟ ತಿನ್ನಬೇಕು ಅಂತ ಇದ್ಲು. ಸೊ ಇವಾಗ ನೋಡಿದ್ನಲ್ವ, ಅದಕ್ಕೆ ತೊಗೊಂಡೆ. ಇವಾಗ ಅಪ್ಪಾಜಿ ಹಾರ ತರಕ್ಕೆ ಹೋಗೈತೆ. ಅಪ್ಪಾಜಿ ಬಂದಮೇಲೆ ಮನೆಗೆ ಹೋಗಬೇಕು. ಅಮ್ಮು ಹಾಂ ಏನ ಪರೋಟನಾ? ಹಾಂ ಚಿನ್ನಿ, ನಿನ್ನ ಪರೋಟ ಇಷ್ಟ ಅಂತಿದೆ ಗೊತ್ತಾವತ್ತು. ಅದಕ್ಕೆ ಮಗಳ ಇವತ್ತು ನೋಡಿದ್ನಲ್ಲ ಅಲ್ಲಿ, ಅದಕ್ಕೆ ತಗೊಂಡೆ. ನೀನು ತುಂಬ ತಿಂಗಳಿಂದ ಕೇಳ್ತಿದ್ದಲ್ಲ, ಅದಕ್ಕೆ ತಗೊಂಡೆ. ಪರೋಟ ಕೇಳ್ತಾ ಇದ್ಲು. ಅಲ್ಲಿ ಹೋಟ್ಲಲ್ಲಿ ತಿನ್ನಳಲ್ಲ ಅಪ್ಪಾಜಿ ಬೆಂಗಳೂರಲ್ಲಿ. ಸುಮಾರು ಅಲ್ಲೇ ಒಂದು 6-7 ತಿಂಗಳ ಮೇಲೆ ಆಯಿತು ಪರೋಟ ತಿನ್ನಬೇಕು ಕಣಮ್ಮ, ಪರೋಟ ತಗೊಳ್ಳೋಣ ಅಂತ ಕೇಳತ್ಲೇ ಇದ್ಲು. ಅಲ್ಲಿ ಬೇಕ್ರಿಲಿ ನೋಡಿದ್ನಲ್ಲ ತಗೊಂಡೆ. ಜಾಸ್ತಿ ತಿನ್ನಲೂಬಾರ್ದು, ಏನು ಒಳ್ಳೇದಾ? ಯಾವಾಗಲೋ ಒಂದೊಂದು ದಿನ ತಿಂದರೆ ಸರಿ. ನಾಳೆ ಒಂದೇ ದಿನ ಅಲ್ವ ಮಗಳು ತಿನ್ನೋದು? ಡೈಲಿ ತಿನ್ನಬಾರ್ದು, ಹೊಟ್ಟೆನಾಗ್ತದೆ. ಚಿನ್ನು ಅಲ್ಲಿ ನೋಡು ಕೋಳಿ ಹಿಡ್ಕೊ, ಚಿನ್ನು ಒಪ್ಪಿ ಸಾರು ಮಾಡ್ಕೊಳ್ಳೋದ. ಬಂದೆ 6:15 ಟೈಮ್ ಬಂದು, ಕರೆಂಟೇ ಇಲ್ಲ, ಚಾರ್ಜ್ ಲೈಟು ಪಿಣ್ಕ ಅಂತ ಇದೆ ಗೈಸ್. ಅಮ್ಮ ಟೀ ಐತೆ, ಬಿಸಿ ಮಾಡ್ಕೊಂಡು ಕುಡಿ, ಹಂಗೆ ಅಪ್ಪಾಜಿಗೂ ಟೀ ಕೊಡು ಅಂತ. ಏನು ಸರು ಸೊಪ್ಪು ಸಾಂಬಾರು ಮುದ್ದೆ ಮಾಡ್ಕೊಂಡು ಜಡಿತಾ ಇದ್ದೆ. ಸ್ವರ್ಗಕ್ಕೆ ನಾಕಿಗೇನು ಈಗ ಅಚ್ಚುಕಟ್ಟಾಗಿ ಟೀ ಕುಡಿದ್ಬಿಟ್ಟು ಒಂದು 10 ನಿಮಿಷ ಮಲ್ಕೋಬೇಕು ಗೈಸ್. ಇಷ್ಟೊತ್ತಿನಲ್ಲಿ ನಿದ್ದೆ ಬಂದು ಮಲ್ಕೊಳ್ಳಲ್ಲ, ಸುಮ್ಮನೆ ಬ್ಯಾಕ್ ಪೇಯ್ನು. ಒಂದು 10 ನಿಮಿಷ ಹಂಗೆ ಒಳ್ಳಾಡಿದ್ರೆ. ಮತ್ತು ಅದೇ ಅಪ್ಪಾಜಿ ಹೇಳ್ತಾರೆ, ಆ ದೊಡ್ಡ ಕೊಪ್ಪಲಲ್ಲಿ ಅವರು ಗೊತ್ತಿರೋರು ತುಂಬ ಚೆನ್ನಾಗಿ. ಏನಂತ ಹೇಳಿದ್ರೆ ನಮ್ಮ ಮನೆಗೆಲ್ಲ ಅವಾಗವಾಗ ಬರೋದು.
ಅಂದರೆ ತುಂಬ ಏನು ವಯಸ್ಸಾಗಿಲ್ಲ, ತಾತನೂ ಅಲ್ಲ ಅಂಕಲೂ ಅಲ್ಲ ಆ ಥರ. ಸೊ ಅವರೇನೋ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾರಂತೆ. ಅದಕ್ಕೆ ಅಪ್ಪಾಜಿ ಹಾರನೂ ತೊಗೊಬಂದೈತೆ. ಅಪ್ಪಾಜಿ ಆಲ್ರೆಡಿ ಹೋಗಿ ನೋಡ್ಕೊಬಂದಿದೆಯಂತೆ. ಅಮ್ಮ ನಾನು ಬರ್ತೀನಿ ಅಂತಂತೆ ದೊಡ್ಡಕೊಪ್ಳಿಗೆ. ಅದೇ ನಮ್ಮ ಗದ್ದೆ ಇದ್ದಾವಲ್ಲ ಗೈಸ್, ನಮ್ಮ ಗದ್ದೆಯಿಂದ ಒಂದು ಕಿಲೋಮೀಟ್ರು ಅವ್ರ ಊರು. ನಮ್ಮೂರಿಂದ 2 ಕಿಲೋಮೀಟ್ರ್ ದೊಡ್ಡಕೊಪ್ಳಿಗೆ. ಅಲ್ಲಿಗೆ ಈಗ ಅಪ್ಪಾಜಿನೂ ಅಮ್ಮನೂ ಹೋಗ್ತಾರಂತೆ ನೋಡೋಕ್ಕೆ ಅಂತ ಹೇಳಿ. ನಾನು ಟೀ ಕುಡಿದ್ಬಿಟ್ಟು ನಾನು ಕೃತನು ಅಚ್ಚುಕಟ್ಟಾಗಿ ಏನೈತೆ ಅದು ನೋಡಿಕೊಂಡು ಕೂತ್ಕೋತೀವಿ. ಅವ್ರು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾರೆ. ಏನಮ್ಮ ಅಲ್ಲಿ ಬ್ಯಾಗಲ್ಲದೆ ತಗೋ, ಕಿಂಡರ್ ಜಾಯ್ಲ್ ಏನೋ ಗೊಂಬೆ ಬಂದಿರುತ್ತಲ್ಲ ಅದನ್ನ ಲಾಟ್ರಿ ಕೊಡಮ್ಮ ಅಂತ ಕೇಳ್ತಾವಳೆ. ಕರೆಂಟ್ ಇವಾಗ ಬಂತು. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಸೊ ನೋಡಿ ಎಲ್ಲ ಲೈಟು ಹಾಕ್ಬಿಟ್ಟಿದ್ದೀನಿ. ನಾನು ಆಗ ಟೀ ಬಿಸಿ ಮಾಡೋಕೆ ಹೋದಾಗ ಅಡುಗೆ ಮನೆಗೂ ಹಾಕ್ತೆ. ಅಮ್ಮ ಅಪ್ಪಾಜಿ ಅಲ್ಲಿ ಸಾವಿತ್ತಲ್ಲ ಅಲ್ಲಿಗೆ ಹೋದರು. ಕೃತು ಬಂದು ಆಟಾಡೋಕೆ ಹೋಗ್ತೀನಿ ಅಂತ ಹೇಳಿ ಅವಳು ಆಟಾಡೋಕೆ ಹೋದ್ಲು. ನಂದು ಆಫೀಸ್ ಫೋನ್ ಚಾರ್ಜರ್ ನಾನು ಎತ್ಕೊಂಡಿದ್ದೀನಿ. ನನ್ನ ಫೋನ್ ಚಾರ್ಜರ್ ಇಲ್ಲಿಟ್ಟಿದ್ದೀನಿ. ಬಿಕಾಸ್ ಅಲ್ಲೇನಾದರೂ ಮರ್ತ್ಕೊಬಂದರೆ ಅಲ್ಲೊಂದು ಚಾರ್ಜರ್ ವೈರ್ ಇರಲಿ ಇಲ್ಲೊಂದು ಚಾರ್ಜರ್ ವೈರ್ ಇರಲಿ ಅಂತ ಹೇಳಿ ಅಲ್ಲೊಂದು ಇಟ್ಟಿದ್ದೀನಿ, ಇಲ್ಲೊಂದು ಇಟ್ಟಿರ್ತೀನಿ. ಯಾಕಂದರೆ ಎಲ್ಲಾದರೂ ಅರ್ಜೆಂಟಲ್ಲಿ ಮಿಸ್ ಆಗಿ ಹೋದಾಗ ಯೂಸ್ ಆಗಲಿ ಅಂತ ಹೇಳಿ ಎರಡನ್ನೂ ಎತ್ಕೊಂಡು ಓಡಾಡಲ್ಲ ನಾನು. ಇವಾಗ ಏನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮಮ್ಮ ಒಂದು ಅರ್ಧ ಗಂಟೆ ಬಿಚ್ಚಿಬಿಟ್ಟು ಸಾರಿ ಏನೇನೋ ಹೇಳ್ತದೆ, ಅರ್ಧ ಗಂಟೆ ಹಾಕಿ ಎತ್ತಿಟ್ರು ಮತ್ತೆ ಒಗೀತದೆ. ಈಗ ಅಲ್ಲಿಂದ ಒಂದು 2 ಅವರ್ಸ್ ಅಂದ್ಕೊಡಿ. ನಾನು ಅಲ್ಲಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ 3 ಬಸ್ ಹತ್ತಿ ಆಯಿತಾ. 2 ಅವರ್ಸ್ ಹಾಕಿರೋ ಡ್ರೆಸ್ನ ಈಗ ಬಿಚ್ಚಿಟ್ರು ನಮ್ಮಮ್ಮ ತೊಳೆದು ಉಜ್ಜಿ ಕೆಚ್ಚಿಕ್ಕಿಡಕ್ತದೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಟ್ಟಿಗೆ ಬೆಳಗಿಗೆ ಸ್ನಾನ ಮಾಡಿ ಒಟ್ಟಿಗೆ ಬೇರೆ ಡ್ರೆಸ್ ಹಾಕೊಬಿಡ್ತೀನಿ. ಅದಕ್ಕೆ ಈ ಡ್ರೆಸ್ಸಲ್ಲೇ ಇದ್ದೀನಿ. ಖುಷಿ ವಿಚಾರ ಹೆಂಗೆ ಗೊತ್ತಾ, 25 ಭಾನುವಾರ, 26 ತಪ್ಪು ಹೇಳ್ಬಿಡ್ತೀನಿ ಅಂತ ಭಯ ಗೈಸ್. ಗೌರ್ಮೆಂಟ್ ರಜಾ ಐತೆ ಅಂತ ಹೇಳ್ಬಿಡ್ತೀನಿ, ಅದು ಬೆಸ್ಟು. ಸೊ 26 ಗೌರ್ಮೆಂಟ್ ರಜಾ ಇದೆಯಲ್ಲ, ಹಾಗಾಗಿ ನನ್ನ ತಂಗಿ ಬರ್ತಾಳಂತೆ. 2 ಡೇಸ್ ರಜಾ ಸಿಕ್ಕಿದೆಯಲ್ಲ, ಹಾಗಾಗಿ ನಾನಂತೂ ಶನಿವಾರನೇ ಅಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹಾಫ್ ಡೇ ಡ್ಯೂಟಿ ಮುಗಿಸ್ಕೊಂಡು ಇಲ್ಲಿಗೆ ಬಂದುಬಿಟ್ಟಿರ್ತೀನಿ. ಸೊ ಅವಳು ಭಾನುವಾರ ಬೆಳಗಿನ ಜಾವನೇ ಎದ್ದು ಬಂದರೆ ಒಂದು 11:30 12 ಗಂಟೆ ಅಷ್ಟರಲ್ಲಿ ಇಲ್ಲಿಗೆ ರೀಚ್ ಆಗ್ತಾಳೆ. ಸೊ ನಾನು ನನ್ನ ತಂಗಿ ಬಂದಮೇಲೆ ತುಂಬ ಪ್ಲ್ಯಾನಿಂಗ್ಸ್ ಇದೆ. ಆ್ಯಂಡ್ ನಿಮಗೂ ಕೂಡ ಏನೇನೋ ನಮ್ಮ ವೀಡಿಯೋದಲ್ಲಿ ತೋರಿಸ್ತೀವಿ. ಇನ್ನೇನು ಇವತ್ತು ಬುಧವಾರ, ಇನ್ನೊಂದು 4 ಡೇಸ್ ನೀವು ಕಾಯಬೇಕಾಗುತ್ತೆ ನನ್ನ ತಂಗಿ ಬಂದರೆ. ನನ್ನ ತಂಗಿ ಬಂದರೆ ನಮ್ಮ ವ್ಲಾಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗೇ ಇರುತ್ತೆ. ನಾವಿಬ್ಬರದ್ದು ಕಾಂಬಿನೇಷನ್ ನಿಮಗೆ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಇಷ್ಟ ಆಗದಿದ್ರು ನನ್ನ ಕೆಲವೊಬ್ರಿಗೆ ಇಷ್ಟಪಡ್ತೀರ ನಾವಿಬ್ಬರ ಜೊತೆ ವೀಡಿಯೋಸ್ ಮಾಡೋದನ್ನು. ಏನಕ್ಕೆ ಅಂದರೆ ನಾವು ಲಾಸ್ಟ್ ಟೈಮ್ ನಾವಿಬ್ಬರು ವೀಡಿಯೋ ಮಾಡಿದ್ದು ನನ್ನ ತಂಗಿ ವೀಡಿಯೋಸ್ ತುಂಬ ಚೆನ್ನಾಗಿ ಓಡಿತ್ತು. ನಿಮ್ಮೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ರಿ. ಆ್ಯಂಡ್ ಅವಳು ಬರ್ತಾಳೆ. ಆ್ಯಂಡ್ ಅವಳ ಜೊತೆಗೆ ಕೂಡ ಗೋಲ್ಡ್ ಹಾಕಿದ್ರಲ್ಲ ಮದುವೆಗೆ, ಅದನ್ನು ಕೂಡ ಎತ್ಕೊಂಡ್ಬರ್ತಾ ಇದ್ದಾಳೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಾನು, ಯಾವ ಥರ ಗೋಲ್ಡ್ ಹಾಕಿದ್ದಾರೆ ಏನು ಅಂತ ಹೇಳಿ. ಸೊ ಇವಾಗಲೇ ಜಾಸ್ತಿ ಇಡೋಲ್ಲ ಗೈಸ್, ಅವಳು ಬರಲಿ ಭಾನುವಾರ ಸೋಮವಾರ ನನ್ನ ವ್ಲಾಗಲ್ಲಿ ನೀವೇ ನೋಡಿವ್ರಂತೆ. ಸೊ ಯಾವ ವೀಡಿಯೋದಲ್ಲಿ, ಯಾವ ಡೈಲಿ ವೀಡಿಯೋದಲ್ಲಿ ಏನು ಹಾಕ್ತೀನಿ ಅಂತ ನಿಜ ಗೊತ್ತಿಲ್ಲ. ನೀವು ಡೈಲಿ ನಾನು ಫಾಲೋ ಮಾಡ್ತಾ ಇದ್ರೆ ಅಷ್ಟೇ ಗೊತ್ತಾಗೋದು ಯಾವ ವೀಡಿಯೋದಲ್ಲಿ. ಸೊ ಯಾವ್ಯಾವ ಮ್ಯಾಟ್ರ್ಗಳನ್ನ ಹೇಳ್ತೀನಿ ಅಥವಾ ಏನೇನು ಹೊಸದಾಗಿ ತೊಗೊಂಡ್ರೆ ತೋರಿಸ್ತೀನಿ ಅಂಥೇಳಿ ನನಗೆ ಗೊತ್ತಿಲ್ಲ. ಯಾಕಂದರೆ ಡೈಲಿ ವ್ಲಾಗ್ಸ್ ಆಗಿರೋದ್ರಿಂದ ಅಲ್ಲೇ ಮಧ್ಯದಲ್ಲೇ ಸೇರಿಸಿ ಎಲ್ಲನೂ ಹಾಕಿರ್ತೀನಿ. ಹಾಗಾಗಿ ಎಲ್ಲೂ ಮಿಸ್ ಮಾಡಿದೆ ಡೈಲಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಇನ್ನೇನು ಆದಷ್ಟು ಬೇಗ ಇನ್ನೊಂದು ತಿಂಗಳು ಗೈಸ್ ಮದುವೆ ಪ್ರಿಪ್ರೇಷನ್ ಎಲ್ಲ ನಡೆಯುತ್ತೆ. ನಾನಂತೂ ಫುಲ್ ಬ್ಯುಸಿ ಆಗಿಬಿಡ್ತೀನಿ. ನಿಮ್ಗಳ ಕೈಗೆ ಸಿಗ್ತೀನೋ ಸಿಗಲ್ವೋ, ಆದರೂ ನಾನು ಯೂಟ್ಯೂಬ್ ಬಿಡಲ್ಲ ಗೈಸ್. ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾದ್ರು ಡೈಲಿ ಏನಾದರೂ ಒಂದು 10 ನಿಮಿಷನಾದ್ರು ಹಾಕಲಿ, ನಾನು ಯೂಟ್ಯೂಬ್ಗೆ ನಾನು ವೀಡಿಯೋ ಹಾಕಲೇಬೇಕು. ಆ ಕಂಡೀಷನ್ ತೊಗೊಂಡಿದ್ದೀನಿ ನಾನು. ಒಂದು ದಿನನೂ ಮಿಸ್ ಮಾಡಬಾರ್ದು. ಡೈಲಿ ವ್ಲಾಗ್ಸ್ ಅಂದಮೇಲೆ ಡೈಲಿ ಹಾಕ್ತಾನೆ ಇರಬೇಕು ಅಂತ ಹೇಳಿ. ಮದುವೆ ಆದ್ರೂ ಹಾಕೋಣ, ಮದುವೆ ಟೈಮಲ್ಲೂ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡುವ ಹೇಗಾಗುತ್ತೆ ಅಂತೇಳಿ. ಈಗ ಸದ್ಯಕ್ಕೆ ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಅಚ್ಚುಕಟ್ಟಾಗಿ ಕೂತ್ಕೋತೀನಿ ಗೈಸ್. ಆಮೇಲೆ ಸಿಗ್ತೀನಿ, ಓಕೆನಾ? ಅಪ್ಪಾಜಿ ಅಮ್ಮ ಬಂದರು, ನೀರೊಲೆ ಗುರಿ ಹಾಕು ಅಂದರು. ಇವಾಗ ಅಲ್ಲಿ ಸಾಗೋಗಿದ್ರಲ್ಲ, ಹಾಗಾಗಿ ಸ್ನಾನ ಮಾಡಬೇಕಂತೆ. ಸ್ನಾನ ಮಾಡ್ಕೊಂಡು ಒಳಗಡೆ ಬರೋದು ಅಂತ ಹೇಳಿ ಸಗಣಿ ನೀರು ಹಾಕು ಅಂತ ಹೇಳಿದ್ರು. ನಮ್ಮ ಕಡೆ ಯಾರಾದರೂ ಸಾವು ಹೋಗ್ಬಿಟ್ಟು ಬಂದರೆ ಸಗಣಿ ಅಥವಾ ಗಂಜಲ ಅರ್ಜೆಂಟಿಗೆ ಸಿಗಲ್ವಲ್ಲ, ಅಥವಾ ಗಂಜಲ ಇದ್ದರೆ ಗಂಜಲ ನೀರು ಮಿಕ್ಸ್ ಮಾಡ್ಕೊಂಡು ಹಾಕೋತಾರೆ. ಗಂಜಲ ಅರ್ಜೆಂಟಿಗೆ ಸಿಗಲ್ವಲ್ಲ, ವೆಯ್ಟ್ ಮಾಡಬೇಕಾದ್ರೆ ಸಗಣಿ ಹಾಕಿರ್ತಾವಲ್ಲ ಹಸು, ಸಗಣಿ ತೊಗೊಂಡು ಅದು ಸಗಣಿ ನೀರು ಅಂತೇಳಿ ತಲೆ ಮೇಲೆ ಹಾಕ್ಕೊಳ್ತಾರೆ. ಅದಾದಮೇಲೆ ಒಳಗಡೆ ಬಂದು ಸ್ನಾನ ಮಾಡೋದು. ಈಗ ಆಚೆ ಕಡೆಯಲ್ಲೇ ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಮುಂಚೆನೇ ಹೇಳಿದರೆ ನೀರೊಲೆ ಗುರಿ ಹಾಕಿದ್ದೀವಿ, ದೂರದಲ್ಲಿ ನೋಡ್ಕೊಂಡು ದೂರದಿಂದ ಬಂದುಬಿಡ್ತೀವಿ ಅಂದರು. ಇವಾಗ ನೋಡಿದ್ರೆ ಇಲ್ಲ ಸ್ನಾನ ಮಾಡಬೇಕು ಒಲೆ ಅಂತ ಅಂತರು. ಅದಕ್ಕೆ ನೀರೊಲೆಗೆ ಉರಿ ಹಾಕ್ತಾ ಇದ್ದೀವಿ. ಕೃತು ಎಲ್ರಿಗೂ ಹಾಯ್ ಹೇಳಿ ಕೃತು. ಏನಮ್ಮ ಫುಲ್ ಬೇಡವಾ? ನಾನು ಸ್ನಾನ ಮಾಡಬೇಕಾಗಿತ್ತು ಕಣಮ್ಮ. ಕಾಯಿಸ್ತೀನಿ ಬಿಡು, ಸ್ನಾನ ಮಾಡ್ಕೊಳ್ಳೋಣ.
ಮುದ್ದುಗೂ ಸ್ನಾನ. ಯಾಕಮ್ಮ ಇವಳಿಗೆ ಸ್ನಾನ ಮಾಡೋದು ಅಂದರೆ ಒಳ್ಳೆ ಫ್ರೆಂಡ್. ಎಲ್ಲ ಹೋಗ್ತೀನೋ ಕಡೆಗೆ ಟೈಮ್ ಆಯ್ತದೆ. ನಿನ್ನ ಕೈಲಿ ಆಟ ಆಡ್ಕೊಂಡಿರೋಕ್ಕಲ್ಲ. ಏನಮ್ಮ ಸೋಕ ಹೆಂಗೆ ಸೋಕ್ ತೆಗೆಯೋದು? ಹಾಕೊಂಡು ಸ್ಕೂಟಿ ಅಲೆಯಲ್ಲಿ ಮತ್ತೆ ಕೆಳನು ಹಾಕೊಂಡು ಅಲ್ಲೇ ಸುಟ್ಟು ತೆಗಿಯೋದು. ಚೆನ್ನಾಗಿ ಹೇಳ್ತಾ ಅಲ್ಲ ಅಜ್ಜಿಗೆ ಹೇಳೋಗು ಏನೋ ಸೋಕ್ ಹೆಂಗೆ ತೆಗೆಯೋದು ಅಂತ. ಜಾನ್ಕಜ್ಜಿಗೆ ಹೇಳೋಗು ಮಗನು. ಜಾನ್ಕಜ್ಜಿಗೆಲ್ಲ ಸೋಕ್ ತೆಗಿಬೇಕಾ? ಯಾಕೆ ಸುಮ್ಮನೆ ತೆಗಿಯೋದು. ಹೋಗು ತೋರ್ಸೋದು ಹೆಂಗೆ ತೆಗಿಯೋದು ಅಂತ. ಸುಮ್ಮನೆ ಕೂತಾರಲ್ಲ. ಬಿಡಮ್ಮ ಕೈ ಸಿಕ್ಕೋತೀಯ. ಇದು ಒಂದು ಆಟನ ಪಪ್ಪ. ಮಾತಾಡ್ಸು ಚಿನ್ನು. ಚಿನ್ನು ಚಿನ್ನು ಇದು ಯೂಟ್ಯೂಬಲ್ಲಿ ನೀನು ಮಾತಾಡ್ಸೋದಿಲ್ವಾ? ನಾವು ವೀಡಿಯೋಸ್ ಮಾಡೋದು ಬೇಡವಾ? ಕೃತು ನಾನು ಅಲ್ಲಿಂದ ಇಲ್ಲಿ ನಿನ್ನ ನೋಡೋಕ್ಕೆ ತಾನೇ ಕಷ್ಟಪಟ್ಕೊಂಡು ಬಂದಿರೋದು. ಏ ಯಾಕೆ ಕೆಟ್ಟ ಬುದ್ಧಿ ಕಲ್ತಿದ್ಯಮ್ಮ? ಹೋಗ ಕಡೆ. ನೀನು ಮಾತಾಡೋದಿಲ್ಲ ತಾನೆ ನನ್ನ ವೀಡಿಯೋಗೆ ಬರಬೇಡ ಗೈಸ್. ಇನ್ಮೇಲಿಂದ ಕೃತು ನಮ್ಮ ವೀಡಿಯೋಗೆ ಬರಲ್ಲ ಗೈಸ್. ನಾನು ನಮ್ಮ ಅಮ್ಮ ಅಷ್ಟೇ ಬರೋದು, ಇನ್ನು ಕೃತು ಬರಲ್ಲ. ನೀನು ಮಾತಾಡೋದಿಲ್ಲವಲ್ಲ, ನಿನ್ನ ಕರ್ಕೊಳ್ಳೋದಿಲ್ವಲ್ಲ ನನ್ನ ವೀಡಿಯೋಗೆ. ಇನ್ಮೇಲಿಂದ ನಾನು ಕೃತನ ಕರ್ಕೊಳ್ಳಲ್ಲ ಗೈಸ್. ಕೃತು ಬೇಡ ನಮ್ಮ ವೀಡಿಯೋಗೆ. ಕೃತು ಸೀಕಬಿಟ್ಟಿಯಾ? ಸುಮ್ಮನಿರು, ನನ್ನ ಕೈಲಿ ಬೈಸ್ಕೊಂಬೇಡ. ಸೀಕೋತೀಯ ಹೋಗಿಂದಕ್ಕೆ ಹೇಳಿ. ಮತ್ತೆ ಇಷ್ಟು ಉದ್ದ ಕೇಳೋದಿಲ್ಲ ಗೈಸ್ ಇವಳು. ನಾನು ಕೃತು ಹೊಡಿತೀನಿ ಸುಮ್ಮನಿದ್ದೀನಿ ಅಂತ. ಸುಮ್ಮನಿರ್ಬೇಡ, ನನಗೆ ಇದು ಮಾಡಿಸ್ಬೇಡ ನೀನು ಕೃತು. ಮನ್ ಬೆಳಗ್ಗೆ ಚೆನ್ನಾಗಿ ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಮಾತಾಡೋದ್ಲು. ದೋಸೆ ಬೇಕು ಅಂತ ಹಠ ಮಾಡ್ತೀಯಾ? ಬಾತ್ಗೆ ಯಾರು ಹಾಲು ಬಿಡಿಸ್ಕೊಂಡು ಹೊಂಟಾರ. ಎಲ್ಲ ಅವ್ರ ಕಡೆದೆ. ಅವ್ರ ಅಪ್ಪನೂ ಹಾಗೆ ಅಲ್ವಾ? ಬಾತ್ಗೆ ಹಾಲು ಬಿಟ್ಕೊಂಡು ಉಣ್ಣೋದು. ಎಲ್ಲೋಯ್ತದೆ ರಕ್ತ? ಅವ್ರ ಅಪ್ಪನು ಅದೇ ಕೇಸ್ನೇ ಮಾಡ್ತಿದ್ದು. ಅವ ಅಪ್ಪಾಜಿ ಮುಡಿಸ್ಕೊಂಡ್ಲು. ಕೂತ್ಕೋ ಸ್ನಾನ ಮಾಡ್ಕೊಳ್ಳಿವೆ. ತಲೆಗೆ ಎಣ್ಣೆ ಹಾಕಿದ್ದೀರ. ನಾನು ಸ್ನಾನ ಮಾಡ್ಕೊತೀನಿ. ನಾನು ನೀನು ಮಾಡ್ಕೊಳ್ಳೋಣ. ಹೇಳ್ತೀನಿ ಕೇಳಿಲಿ. ಮುದ್ದೆ ಹೇಳ್ತೀನಿ ಕೇಳು. ಅಜ್ಜಿ ತಾತ ಫಸ್ಟ್ ಮಾಡ್ಕೊಬಿಡ್ಲಿ. ನಾವು ಸಾರು ಬೇಯಿಸ್ಬಿಟ್ಟು ಅನ್ನ ಮಾಡ್ಬಿಟ್ಟು ಆಮೇಲಿಂದ ನಾನು ನೀನು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ. ಆಡ್ತಾಳೆ ನೋಡಿ ಗೈಸ್. ಕೃತು ಆಟ ಆಡ್ಬೇಡ ಅಂತ ಒಂದ್ಸತಿ ಹೇಳ್ತಾ ಇರೋದು. ಹಾಕು ಹಾಕಿ ಅಲ್ಲಿಗೆ ನೀರೊಳಗೆ ಹಾಕಿ. ಟೈಮ್ ಬಂದು 8 ಗಂಟೆ ಆಯಿತು. ಅಪ್ಪಾಜಿಗೆ ಸ್ನಾನ ಆಯಿತು. ಅಪ್ಪಾಜಿಗೆ ಒಂದು 2 ಚಂಬ ಬಗ್ಗಿಸ್ಕೊಟ್ಟೆ. ಅಪ್ಪಾಜಿನ ಸ್ನಾನ ಮಾಡ್ಕೊಂಡು ಈಗ ಟಿ ವಿ ನೋಡ್ತೈತೆ. ಅಮ್ಮಂಗೆ ಒಂದು 2 ಚಂಬ ಬಗ್ಗಿಸ್ಕೊಟ್ಬಿಟ್ಟು ಬಂದೆ. ಅಮ್ಮ ಸ್ನಾನ ಮಾಡ್ತೈತೆ. ಕೃತು ಹೋಗಿ ಅಪ್ಪಾಜಿ ಅಮ್ಮನಿಬ್ರು ಮುಡಿಸ್ಕೊಂಡು ಅದಕ್ಕೆ ಅವಳಿಗೂ ನೀರು ಒಯ್ತೈತೆ. ಅಮ್ಮ ನನಗೆ ಸ್ನಾನದಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ಮುದ್ದೆ ಮಾಡಿಬಿಡು, ಸೊಪ್ಪು ಸಾರು ಐತಲ್ಲ ಅಂತ. ಹಾಗಾಗಿ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಬೆಳಗ್ಗೆ ಹೋಗೋ ಅಷ್ಟರಲ್ಲಿ ಅಷ್ಟು ಬೆಳಗ್ಗೆ ಚಳಿಲಿ ಸ್ನಾನ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಹೆಂಗಿದ್ರು ನೀರಲ್ಲೇ ಗುರಿ ಹಾಕಿದ್ನಲ್ಲ, ಇವಾಗಲೇ ಸ್ನಾನ ಮಾಡ್ಕೋತೀನಿ ಅಂದರೆ ಅಮ್ಮ ಸರಿ ಒಟ್ಟಿಗೆ ಸ್ನಾನ ಮಾಡ್ಕೋತಾಗಿ ಅಂತು. ಈಗ ನಾನೀಗ ಮುದ್ದೆ ಮಾಡಿಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಊಟ ಮಾಡಿ ಮಲ್ಕೋಬೇಕು. ಬಾಡಿ ಪೇಯ್ನು, ತುಂಬ ಬಾಡಿ ಪೇಯ್ನು. ಹಾಗೆ ಸ್ನಾನ ಮಾಡೋದಂತೂ ಒಳ್ಳೆ ನಿದ್ದೆ ಬರ್ತಾವೆ ನನಗೆ. ಸೊ ಆದರೆ ಟಿ ವಿ ನೋಡಬೇಕು. ಈಗಂತೂ ನಾನು ಯಾವುದೇ ರೀತಿಯಾದ ಸೀರಿಯಲ್ಸ್ ನೋಡ್ತಾ ಇಲ್ಲ. ಸ್ವಲ್ಪ ಬಿಗ್ ಬಾಸ್ ಅಂತೂ ನೋಡಿವೆ, ಈಗ ಅದು ಮುಗ್ದೋಯ್ತು. ಇನ್ನೇನು ಸೀರಿಯಲ್ಸ್ ಅಂತೂ ನೋಡಲ್ಲ. ನೋಡಿದ್ರೆ ಫೋನ್ನೇ ನೋಡಿಕೊಂಡು ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಕುರಿತು ನೋಡಿ ನಮ್ಮಮ್ಮ ಕೂಗಾಡ್ತೈತೆ. ಅವಳು ಸುಮ್ಮನೆ ಇರಲ್ಲ, 5 ನಿಮಿಷನೂ ಸುಮ್ಮನೆ ಇರಲ್ಲ. ತುಂಬ ಅಂದರೆ ತುಂಬ ಏನು ಇದಾಗೋಗ್ಬಿಟ್ಟಿದ್ದಾಳೆ. ಏನು ತಲೆಹರಟೆ ಆಗಿ ಹೋಗ್ಬಿಟ್ಟಿದ್ದಾಳೆ. ಮುದ್ದೆ ಮಾಡಬೇಕು. ಯಾರ್ಯಾರಿಗೆ ಮುದ್ದೆ ಇಷ್ಟ ಇದೆ? ಎಲ್ರಿಗೂ ಇಷ್ಟ. ಸೊಪ್ಪು ಸಾರು ಜೊತೆಗೆ ಮುದ್ದೆ ಸಕ್ಕತ್ತಾಗಿರುತ್ತೆ. ಸೊಪ್ಪು ಸಾರು, ಉಪ್ಪು ಸಾಂಬಾರು ಮತ್ತು ಮೊಳಕೆ ಕಾಳು ಸಾಂಬಾರು ಇಸ್ಕೊಂಡು ಬಂದೆ. 9 ಗಂಟೆ. ಅಪ್ಪಾಜಿ ಅಲ್ಲೇ ಮಲಿಕೋತು. ಕೃತುನು ಫೋನ್ ನೋಡ್ತಾ ಇದ್ಲು. ಸ್ನಾನ ಮಾಡ್ಕೊಬರೋ ತನಕ ಫೋನ್ ಇಸ್ಕೊಂಡ ತಕ್ಷಣ ಅವಳು ಮಲ್ಕೊಂಡು, ಅಮ್ಮ ಒಂದು ಹಂಗೆ ಮಲ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೆ. ಲಕ್ಷ್ಮೀ ನಿವಾಸನ ಕತ್ಲೆ ಅಲ್ವಾ? ನಾನು ಇವಾಗ ಊಟ ಮಾಡಿ ನಾನು ಮಲ್ಕೋಬೇಕು. ಬಂದರು ನೋಡಿಂದ ಬಂದ್ರೂ ಏನು ಕೆಲಸ ಮಾಡೋಕ್ಕಾಗಲ್ಲ. ಅನ್ನ ಮಾಡಿದೆ, ಮುದ್ದೆ ತಗ್ಬಿಟ್ರೆ ಅಷ್ಟೇ. ಅಷ್ಟು ಮಾಡಿ ಹೋಗಿ ಸ್ನಾನ ಮಾಡ್ಕೊಬಂದೆ. ಈಗ ಊಟ ಮಾಡಬೇಕು, ಮಲ್ಕೋಬೇಕು. ಯಪ್ಪ ನನಗೆ ಇವಾಗ ಅನಿಸುತ್ತೆ 50 ಕಿಲೋಮೀಟ್ರು 70 ಕಿಲೋಮೀಟ್ರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರಲ್ಲ. ಜೆಂಟ್ಸ್ ಆದರೆ ಓಕೆ, ಆಫೀಸಲ್ಲಿ ಕೆಲಸ ಮಾಡ್ಕೊಬರ್ತಾರೆ, ಮನೆ ಕೆಲಸ ಮಾಡಲ್ಲ. ಬಟ್ ಹೌಸ್ ವೈಫ್ಸ್ ಇರ್ತಾರಲ್ಲ, ಅವ್ರ ಆಫೀಸಲ್ಲೂ ಕೆಲಸ. ಸಾರಿ, ಹೌಸ್ ವೈಫ್ ಅಂತ ಇದ್ದೀನಿ, ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ.
ಇದು ವರ್ಕ್ ಮಾಡೋ ವುಮೆನ್ಸ್ ಇರ್ತಾರಲ್ಲ, ಆಫೀಸಲ್ಲೂ ಮಾಡಿ, ಅಲ್ಲಿಂದ ಬಂದು ಮನೇಲೂ ಮಾಡಿ. ಏನಮ್ಮ ರಿಮೋಟ್ ತಗೊಂಡು ಹಾಕೊಳಮ್ಮ, ತಾಳು ಬತ್ತೀನಿ ರಿಮೋಟ್ ಕೊಟ್ಟನು. ಎಷ್ಟು ಮಾಡ್ತಾರಲ್ಲ ಯಪ್ಪ ದೇವ್ರೆ, ಅದು ನಿಜವಾಗ್ಲೂ ಕಷ್ಟ. ಎಲ್ಲರೂ ಒಂತೋ ಮಾಡಬೇಕು, ಇಲ್ಲ ಆಫೀಸಲ್ಲಿ ಆ ಥರ ಕೆಲಸ ಮಾಡಬೇಕು, ಇಲ್ಲ ಮನೇಲಿ ಮಾಡಬೇಕು. ಎರಡು ಕಡೆ ಅದು ಹೆಂಗೆ ಮಾಡ್ತಾರೆ ಗೈಸ್ ಯಪ್ಪ. ನನಗೆ ನಮ್ಮ ಅಮ್ಮ ಇರೋದಕ್ಕೆ ಓಕೆ, ಬಟ್ ಮುಂದೆ ಹೆಂಗೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಇವಾಗಂತೂ ಏನೂ ಕಾಣ್ತಾ ಇಲ್ಲ. ನಮ್ಮಮ್ಮ ಇರೋದ್ರಿಂದ ಫುಲ್ಲು ಫ್ರೀಯಾಗಿದ್ದೀನಿ. ಫ್ಯೂಚರಲ್ಲಿ ಏನು ಕತೆನೋ ಗೊತ್ತಿಲ್ಲ. ನಿಜವಾಗ್ಲೂ ಅವರೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು. ಆಫೀಸಲ್ಲಿ ಮಾಡಿ, ಮನೆಗೆ ಬಂದು ಮನೇಲಿ ಮಾಡಿ, ಗಂಡ ಮಕ್ಕಳು ಮಾಡಿ, ಓ ಮೈ ಗಾಡ್, ಅವ್ರಿಗವರು ಟೈಮ್ ಕೊಟ್ಕೊಳ್ಳೋಕ್ಕೆ ಟೈಮೇ ಇರಲ್ಲ ಆ್ಯಕ್ಚುಲಿ. ಇಷ್ಟೆಲ್ಲ ಮಾಡಿದ್ರು ಹೆಣ್ಮಕ್ಳು ಏನಂತಾರೆ ಗೊತ್ತಾ, ಗಂಡನ ಮನೇಲಿ ಏನು ಮಾಡಿದ್ದೀರಾ ನೀವು, ಏನು ಮಾಡ್ತಾಯಿದ್ದೀರಾ, ಏನೊಂಚೂರು ಅಡುಗೆ ಬೇಯಿಸಾಕ್ಬಿಟ್ರೆ ಅದೇ ಕೆಲಸನಾ ಅಂತ ಕೇಳ್ತಾರೆ. ಎಲ್ಲ ಅಲ್ಲ, ಕೆಲವೊಬ್ಬರು. ಸೊ ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಗೈಸ್, ಕಮೆಂಟ್ ಮಾಡಿ. ನಿಮ್ಗೇನಾದರೂ ಆ ಥರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹೇರ್ ಸೀರಮ್ ಹಾಕಿದ್ಮೇಲೆ ಪರವಾಗಿಲ್ಲ ಗೈಸ್, ಕೂದಲು ಉದ್ದ ಬೆಳೀತಾ ಐತೆ, ಹೇರ್ ಫಾಲು ಕಡಿಮೆ ಆಗೈತೆ ಇವಾಗ ಆ ಶಾಂಪು ಹಾಕಿದ್ಮೇಲೆ. ಬಟ್ ಮಂದ ಆಗಬೇಕು, ಉದ್ರೋಗಿರೋ ಕೂದಲೆಲ್ಲ ಬರಬೇಕು. ಇವಾಗ ಬನ್ನಿ ಊಟ ಮಾಡೋಣ. ಸೊಪ್ಪು ಸಾರು, ವೈಟ್ ರೈಸ್ ಊಟ ಮಾಡಿ ಸ್ನಾನ ಮಾಡಿದ್ದೀನಿ. ಕಟಾಗಿ ನಿದ್ದೆ ಬರ್ತವೆ, ಕಣ್ಣು ತುಂಬ ನಿದ್ದೆ ಏನಿಲ್ಲ ಗೈಸ್. 6:30ಕ್ಕೆ ಅಲಾರಾಮ್ ಇಟ್ಟಿದ್ದೀನಿ, 6:30ಗೆ ಎದ್ದು ಬೇಗ ಹೋಗಬೇಕು. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಅಮ್ಮನ ಮನೆಗೆ ಬಂದರೆ ನಾನು ಹೊಟ್ಟೆ ತುಂಬ ಊಟ ಮಾಡೋದು. ಬಿಸಿ ಸೊಪ್ಪು ಸಾರಲ್ಲಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಸಿಗ್ತೀನೋ ಇಲ್ಲ ಹಂಗೆ ನಿದ್ದೆ ಬಂದು ಮಲ್ಕೋತೀನೋ ಗೊತ್ತಿಲ್ಲ, ನೋಡೋಣ. ಫಸ್ಟು ಹೊಟ್ಟೆಗೆ ಹಾಕೋಬಿಡೋಣ. ಅಮ್ಮ ಟಿ ವಿ ಆಫ್ ಮಾಡೋಣಮ್ಮ. ಸ್ಕ್ರೂತು ನೋಡಿ ನಮ್ಮ ಅಮ್ಮ ಹಿಂಗೆ ಬಚ್ ಮಲ್ಗದೆ, ಇಲ್ಲಿ ಮಗ ಮಲ್ಗದೆ ಅಂತಲೇ ಗೊತ್ತಾಗಲ್ಲ, ಹಂಗೆ ಅವಳೆ. ಏನಮ್ಮ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಅಂತ ಆಟ ಆಡಿಕೊಂಡು ಏನೋ ಹೇಳ್ಕೊಂಡು ಮಲ್ಕೊಂಡಿರೋಳು ಕೃತು. ಇವತ್ತು ನೋಡಿ ನನ್ನ ಜೊತೆ ಮಲ್ಕೊಂಡೆ ಇಲ್ಲ, ಅವ್ರ ಅಜ್ಜಿ ಜೊತೆನೇ ಮಲ್ಕೊಂಡ್ಬಿಟ್ಟವಳೆ. ಅಲ್ಲಿ ಅಮ್ಮನೂ ಮಲ್ಕೋತು, ನಿದ್ದೆ ಬಂದವೆ ಅಂತ ಅಪ್ಪಾಜಿ ಆಗಲೇ ಮಲ್ಕೋತು. ಡೋರ್ ಲಾಕ್ ಮಾಡಿದ್ದೀನ ಅಂತ ಗೊತ್ತಿಲ್ಲ, ಅದಕ್ಕೆ ಅನ್ಸತ್ತೆ ಒಂದು ಸಲ ಅಲ್ಲ ಡಬಲ್ ಚೆಕ್ ಮಾಡ್ಕೋಬೇಕು ಗೈಸ್. ಕಳ್ತನ ಜಾಸ್ತಿ ಆಗೈತಿ ಇವಾಗ. ಲಾಕ್ ಮಾಡವ್ರೆ, ಓಕೆ. ಇವಾಗ ನಾವು ಮಲ್ಕೊಬಿಟ್ರೆ ಜಾಸ್ತಿ ಆಯಿತು ಗೈಸ್ ಊಟ. ಇನ್ನೊಂದೆರಡು ತುತ್ತು ಅನ್ನ ಆಯಿತು, ಆಗಲೇ ಇಲ್ಲ, ಒಂಥರ ಆಗ್ಬಿಡ್ತು. ಹಾಗೆ ಕೈ ತೊಳ್ಕೊಂಡೆ, ಹಪ್ಪಳನೂ ಇತ್ತು, ಹಪ್ಪಳನೂ ಹಾಗೆ ಬಿಟ್ಬಿಟ್ಟೆ. ಸೊ ಇವಾಗ ನಾನು ಕೂಡ ಮಲ್ಕೋತೀನಿ. ಈ ವ್ಲಾಗ್ನ ಎಂಡ್ ಮಾಡೋದಾ ಅಥವಾ ಬೆಳಗ್ಗೆ ಕಂಟಿನ್ಯೂ ಮಾಡೋದಾ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಗೈಸ್ ನನಗೆ ಅಲ್ಲಿ ಇರೋಕ್ಕಾಗಲ್ಲ ಗೈಸ್, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು, ನೆನ್ನೆ ರಾತ್ರಿ ಹೊತ್ಕೊಂಡು ಮಲ್ಕೊಂಡೆ, ಹೊಟ್ಟೆಗೆ ಊಟ ಇರೋಲ್ಲ, ಅಂದರೆ ಏನೇನೋ ಒಂಥರ ಮನ್ಸಿಗೆ ಬೇಜಾರು. ಮತ್ತು ಅಲ್ಲಿ ಗಂಡನ ನೆನಪುಗಳು, ಹಿಂದೆ ಹೋದರೆ ಮುಂದೆ ಹೋದರೆ ಏನೇನೋ ಅಂತ. ಅಲ್ಲಿ ಗಂಡನ ಮನೇಲಿ ಇರೋಕ್ಕಾಗಲಿಲ್ಲ ಅಂತ ಇವತ್ತು ಓಡಿ ಅಮ್ಮನ ಮನೆಗೆ ಬಂದಿದ್ದೀನಿ. ಅದರಲ್ಲೂ ಮಕ್ಕಳನ್ನ ನೋಡ್ತಾ ಇರಬೇಕು, ಒಂದು ವಾರಗಟ್ಟಲೆ ಅಲ್ಲೇ ಒಬ್ಬಳೇ ಅಂತೂ ಇರೋಕ್ಕಾಗಲ್ಲ. ಅದು ಕೂತು ನೋಡಬೇಕು ಅನ್ನಿಸ್ತಾ ಇರುತ್ತೆ ನನಗೆ. ಇವಾಗ ಈ ವಾರದಲ್ಲಿ ಯಾವುದೂ ಗೌರ್ಮೆಂಟ್ ರಜಾ ಇಲ್ಲ, ಹಾಗಾಗಿ ಇನ್ನು ಶನಿವಾರ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಬಂದೆ. ಇನ್ನು ಬೆಳಿಗ್ಗೆಲೇ ಎದ್ದು ಹೋಗ್ತೀನಿ. ಇನ್ನು ನಾಳೆ ಗುರುವಾರ ಆಗಿರೋದ್ರಿಂದ ಗುರುವಾರ, ಶುಕ್ರವಾರ ಹಾಗೆ ಶನಿವಾರ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಶನಿವಾರ ಊರಿಗೆ ಬರ್ತೀನಿ. ಸೊ ಈ ಥರ ಇದೆ ನಮ್ಮ ಜೀವನ. ನಾವು ಅಲ್ಲಿ ಇರೋಕ್ಕಾಗಲ್ಲ, ಬಟ್ ನನಗೆ ಇರಲೇಬೇಕು, ಎಷ್ಟೇ ಕಷ್ಟ ಆದರೂ ಇರ್ತೀನಿ. ಯಾರು ಮಾತಾಡಿಸ್ಲಿ ಬಿಡಲಿ ನಂಗದು ಮ್ಯಾಟ್ರೇ ಆಗೋಲ್ಲ ಗೈಸ್. ಅದೇ ಬೇಜಾರಂತೂ ಹಾಗೇ ಆಗುತ್ತೆ. ಹಾಗಂತ ಅಲ್ಲಿಂದ ಓಡೋಗ್ತೀನಿ ಅನ್ನೋದು ತಪ್ಪು ಕಲ್ಪನೆ. ನಾವೇನೇ ಮಾಡಿದ್ರು ಹಂಗೆ ಏನೋ ಮಾಡಿದ್ರೆ ಚಾನ್ಸೇ ಇಲ್ಲ. ಐ ಆಮ್ ಸ್ಟ್ರಾಂಗ್. ಎಲ್ಲನೂ ಎದುರಿಸ್ಬೇಕು, ಎಲ್ಲನೂ ಸೊ ನಮ್ಮದೇನಿದೆ ಅಷ್ಟು ಮಾಡ್ಕೊಂಡು ಹೋಗೋಣ. ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಬೇರೆಯವ್ರನ್ನ ಕೆಟ್ಟೋರು ಅಂತ ಹೇಳೋದ್ರಿಂದ ನನಗೇನೂ ಸಿಗಲ್ಲ. ನಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋದರೆ ಆಯಿತು.
ಮತ್ತು ಇನ್ನೇನಿಲ್ಲ ಗೈಸ್, ನಂದು ಇಯರಿಂಗ್ಸ್ ಚೇಂಜ್ ಮಾಡಬೇಕಿತ್ತು. ಇವಾಗ ಚೇಂಜ್ ಮಾಡೋಣ, ಬೆಳಿಗ್ಗೆ ಚೇಂಜ್ ಮಾಡೋಣ. ಇದು ನನ್ನ ತಂಗಿದ್ದು, ನಂದಲ್ಲ. ಅವಳು ಗೋಲ್ಡ್, ಅವಳದ್ದು ಏನಿದೆ ಓಲೆ ಮತ್ತು ಉಂಗುರನೂ ಕೂಡ ನನ್ನ ಹತ್ರನೇ ಕೊಟ್ಟು ಕಳಿಸಿದ್ಲು, ಅವಳದು ಲೂಸ್ ಆಗ್ತಾಯಿದೆ ಅಂತ ಹೇಳಿ. ಅವಳು ಯಾವುದೂ ಗೋಲ್ಡ್ ಬೆಂಗಳೂರಲ್ಲಿ ಇಟ್ಕೊಂಡೇ ಇಲ್ಲ. ಎಲ್ಲ ಅವಳದು ಏನಿದೆ ಓಲೆ ಅದೆಲ್ಲ ಇಲ್ಲೇ ಇಟ್ಟಿದ್ದಾಳೆ. ಇದು ಅವಳದು ಗೈಸ್, 3.5 ಗ್ರಾಮ್ಸ್ ಇದೆ. ಅವತ್ತು ಅವಳು ಮಾಡಿಸ್ಕೊಂಡಾಗ 33,000 ಕಡೆ 35,000 ಆಗಿತ್ತು 3.5 ಗ್ರಾಮ್ಸ್ಗೆ. ನನ್ನ ಹಸ್ಬೆಂಡ್ ಇದ್ದರು ಅನಿಸುತ್ತೆ, ಇನ್ನೂ ಡೆತ್ ಆಗಿರಲಿಲ್ಲ. ಅಂದರೆ ಅವ್ರು ಡೆತ್ ಆಗೋದು 1 ವರ್ಷ ಹಿಂದೆ ಅನ್ನೋ ಥರನೇ ಮಾಡಿಸ್ಕೊಂಡಿದ್ದು. ಆಗ ಅಂದರೆ ಇವಳು ಮಾಡಿಸ್ಕೊಂಡಿರೋದು ಮೋಸ್ಟ್ಲಿ 2023ರಲ್ಲಿ ಅನ್ಕೋತೀನಿ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. 2023ರಲ್ಲಿ ಮಾಡಿಸ್ಕೊಂಡಾಗ ಇವತ್ತು 3 ಗ್ರಾಮ್ಸ್ಗೆ ಹೆಚ್ಚು ಕಡಿಮೆ 60,000 ಆಗ್ಬಿಡುತ್ತೇನೋ ಇವತ್ತಿನ ರೇಟಲ್ಲಿ. ನಿನ್ನೆಯಿಂದ 900 ರೂಪಾಯಿ ಜಾಸ್ತಿ ಆಗಿದೆ ಗೋಲ್ಡ್ ರೇಟು. ಇವತ್ತು 14,500 ಪರ್ ಗ್ರಾಮ್ ಇದೆ. ಹತ್ತತ್ರ ಇನ್ನೊಂದು 2-3 ತಿಂಗಳಲ್ಲಿ 20,000 ಅಂತೂ ಮುಟ್ಬಿಡುತ್ತೆ. ನಮ್ಮಂಥ ಮಿಡ್ಲ್ ಕ್ಲಾಸವರು ಗೋಲ್ಡು ತೊಗೊಳಕ್ಕಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ನಾನು ಬೇರೆ ನನ್ನ ಮಗಳು ಗೋಲ್ಡ್ ತೊಗೋತೀನಿ ಅಂತ ಬೇರೆ ಬಿಲ್ಟಪ್ ಕೊಟ್ಕೊಬಿಟ್ಟಿದ್ದೀನಿ ನಿಮ್ಮ ಜೊತೆ. ಏನು ಮಾಡಬೇಕು ಅನ್ಕೋತಾಯ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡೋಣ ಹೆಂಗಾಯ್ತದೆ ಹಂಗೆ ಮಾಡ್ಕೊಂಡು ಹೋಗೋಣ. ಯಾಕೋ ಆಯ್ತಾ ಇಲ್ಲ, ನಿದ್ದೆ ಬರ್ತಾವೆ ನನಗೆ. ತಲೆಗೆ ಸ್ನಾನ ಮಾಡಿಬಿಟ್ರೆ ನಿದ್ದೆ ಬರ್ತಾವೆ. ಏನು ಮಾಡೋಣ, ಮುಂಚೆಯಿಂದಲೂ ಅಷ್ಟೇ, ತಲೆಗೆ ಸ್ನಾನ ಮಾಡ್ತು ಅಂದರೆ ನಿದ್ದೆ ನಿದ್ದೆ ನಿದ್ದೆ. ಬೆಳಗ್ಗೆಗೆ ಎದ್ದೆ ಚೇಂಜ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಿಮಗೆ ಗುಡ್ ನೈಟ್ ಹೇಳ್ತೀನಿ. ಬೆಳಗ್ಗೆಗೆ ಎದ್ದುಬಿಟ್ಟು ಗುಡ್ ಮಾರ್ನಿಂಗ್ ಹೇಳ್ತೀನಿ, ಓಕೆನಾ? ನೀವು ಎಲ್ಲ ಮಲ್ಕೊಳ್ಳಿ, ಆರಾಮಾಗಿ ಮಲ್ಕೊಳ್ಳಿ. ಬೆಳಗ್ಗೆಗೆ ಎದ್ದು ನನ್ನ ವೀಡಿಯೋ ನೋಡಿ, ಓಕೆನಾ? ಸೊ ಅಲ್ಲಿ ತನಕ ಗುಡ್ ನೈಟ್ ಫ್ರೆಂಡ್ಸ್. ನಾನು 6:40ಕ್ಕೆ ಎದ್ದೆ, ಅರ್ಧಂಬರ್ಧ ರೆಡಿಯಾಗಿದ್ದೀನಿ. ಇಲ್ಲಿ ತಲೆ ಬಚ್ಚಿಲ್ಲ, ಡ್ರೆಸ್ ಹಾಕ್ಕೊಂಡಿದ್ದೀನಿ. ಕೃತುಮ ಹಾಲು ಕುಡಿತಾವಳೆ. ಗುಡ್ ಮಾರ್ನಿಂಗ್ ಹೇಳು ಮಗಳು. ಗುಡ್ ಮಾರ್ನಿಂಗ್. ಅದು ಯಾರು ಕೈ ಮುಗಿದ್ಬಿಟ್ಟು ಯಾರು ಹೇಳ್ಕೊಟ್ರದು ಚಿನಿ? ಕೈ ಮುಗಿಯೋದು ಯಾರು ಹೇಳ್ಕೊಟ್ರದು? ಅಲ್ಲಿ ಕಾನ್ವೆಂಟಲ್ಲಿ ಹೇಳ್ಕೊಟ್ಟವ್ರಾ? ಮತ್ತೆ ನಾನು ಹೇಳ್ಕೊಟ್ಟೆ ಇಲ್ಲ, ನೀನು ಸುಳ್ಳು ಹೇಳ್ಬೇಡ. ನಾನು ಟೀ ಕುಡಿತಾ ಇದ್ದೀನಿ ಗೈಸ್. ಕರೆಂಟೇ ಹೋಯ್ತು ಇವಾಗ. ನಮ್ಮಮ್ಮ ದೋಸೆ ಆಗ್ತೈತೆ. ಏನವ ದೋಸೆ ಆಗ್ತೈತೆ. ಬೆಳಗ್ಗೆ ಎದ್ದು ಚಿಲ್ಕ ಅವರೆಕಾಳು ಸಾಂಬಾರು ಮಾಡೈತೆ. ನಾನು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ದೋಸೆ ಬಾಕ್ಸ್ಗೆ ಹಾಕ್ತೈತೆ ಅಮ್ಮ. ನಾನು ಅಷ್ಟರಲ್ಲಿ ಟೀ ಕುಡಿದು ತಲೆ ಬಾಚ್ಕೋಬೇಕು. ಟೈಮ್ ಆಗಿತ್ತು ಗೈಸ್, ಅದಕ್ಕೆ ಒಂದೇ ಸತಿಗೆ ಓಡೋಡಿ ಹೋದೆ. ಅಲ್ಲಿ ಯಾರ್ದೋ ಬೈಕ್ ಸಿಕ್ತು, ಬೈಕ್ ಅಡ್ಡಿ ಹಾಕೊಂಡು ಸಾಲಿಗ್ರಾಮ ಬಂದೆ. ಒಟ್ಟಿಗೆ ಕರೆಕ್ಟ್ ಡ್ಯೂಟಿ ಟೈಮಿಂಗ್ಸ್ಗಂತೂ ರೀಚ್ ಆಗೇ ಆಗ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಡೈಲಿ ವ್ಲಾಗ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್.